ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತೊಂದು ಮೋಟಿವೇಶನಲ್ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಎಲ್ರಿಗೂ ಆಸೆಗಳು ಕನಸುಗಳು ಇರುತ್ತೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ, ಕನಸಿರುತ್ತೆ. ಒಂದು ಗುರಿಯನ್ನು ತಲುಪಬೇಕು, ಸಕ್ಸಸ್ಸನ್ನು ಕಾಣಬೇಕು ಅಂತ ಅವರವರ ಒಂದು ಅವ್ರು ಓದ್ತಿರ್ತಾರೋ ಅಥವಾ ಕೆಲಸ ಮಾಡ್ತಿರ್ತಾರೋ ಅಥವಾ ಬೇರೆ ಏನಾದರೂ ಒಂದು ಅವ್ರು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಅಂದ್ಕೊಂಡಿರ್ತಾರೆ ಅಲ್ವಾ? ಎಲ್ರಿಗೂ ಆ ಸಕ್ಸಸ್ ಸಿಗುತ್ತಾ? ಕನಸು ಆಸೆ ಎಲ್ರಿಗೂ ಇರುತ್ತೆ, ಬಟ್ ಗುರಿ ಎಲ್ಲರೂ ತಲುಪ್ತಾರ? ಸಕ್ಸಸ್ ಎಲ್ರಿಗೂ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಸಕ್ಸಸ್ ಸಿಗೋದಿಲ್ಲ? ನಮ್ಮ ಮೈಂಡ್ ಸೆಟ್. ನಾವು ಕೆಲಸವನ್ನ ಶುರು ಮಾಡೋದಕ್ಕಿಂತ ಮುಂಚೆನೆ ಈ ಕೆಲಸ ನನ್ನ ಕೈಲಾಗಲ್ಲ, ಇದು ನನ್ಗಾಗಲ್ಲ, ನಾನು ಫೇಲೇ ಆಗೋದು, ನನ್ಗೆ ಓದೋದಿಕ್ ಬರೋದಿಲ್ಲ ಅಥವಾ ಈ ಕೆಲಸ ಮಾಡೋದಿಕ್ ಬರೋದಿಲ್ಲ, ಅವ್ರು ಹೇಳ್ತಿರೋವಂಥದ್ದು ನನಗೆ ಅರ್ಥ ಆಗಲ್ಲ ಅಂದ್ರೆ ನನಗೇನು ಬುದ್ಧಿನೇ ಇಲ್ಲ, ಈ ರೀತಿ ಒಂದು ಕೀಳರಿಮೆ ಅಥವಾ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದು, ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದು, ಇದನ್ನ ಫಸ್ಟ್ ಬಿಟ್ಟು ಹೋಗ್ಬೇಕು. ಅದು ನಿಮಗೆ ಬರುತ್ತೋ ಬರಲ್ವೋ ಸೆಕೆಂಡ್ರಿ. ನೀವು ಏನಾದರೂ ಒಂದು ಆಸೆ ಇಟ್ಕೊಂಡಿದ್ದೀರಾ, ಗುರಿ ತಲುಪಬೇಕು ಅನ್ಕೊಂಡಿದ್ದೀರಾ, ಸಕ್ಸಸ್ ಅನ್ನ ಕಾಣಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಫಸ್ಟು ಈ ಎಲ್ಲ ಚಿಂತೆಗಳನ್ನ ದೂರ ಮಾಡಿಬಿಟ್ಟು ಆ ಕೆಲಸದ ಕಡೆ, ಆ ವಿಷಯದ ಕಡೆ ಮಾತ್ರ ನಿಮ್ಮ ಗಮನ ಇರಬೇಕು. ಏಕಾಗ್ರತೆ, ಬರೀ ಏಕಾಗ್ರತೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಬೇಡ. ಬರೀ ಏಕಾಗ್ರತೆಯಿಂದ ನೀವು ಆ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ. ಸೋತ್ರ ತೊಂದರೆ ಇಲ್ಲ, ಅನುಭವ ಸಿಗತ್ತೆ ಅಲ್ವಾ? ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರೋದು ಹಾಗೆ, ನಮ್ಗೆ ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂದ್ಕೊಂಡು ಕೂರೋದಕ್ಕಿಂತ ಟ್ರೈ ಮಾಡಬೇಕು. ಅವಾಗ ಗೆದ್ರೆ ಖುಷಿ ಸಿಗತ್ತೆ, ಸೋತ್ರೆ ಅನುಭವ ಸಿಗತ್ತೆ. ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲಾ ರೀತಿಯ ಬುದ್ಧಿ ಇದೆ, ಶಕ್ತಿ ಇದೆ ಸ್ನೇಹಿತರೆ. ಆದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ. ನನ್ಗಾಗಲ್ಲ, ನನ್ನ ಕೈಲಿ ಇದಾಗಲ್ಲ, ಅದನ್ನ ನಾನು ಮಾಡೋದಕ್ಕಾಗೋದಿಲ್ಲ, ಈ ರೀತಿ ಬರೀ ನೆಗೆಟಿವ್ ಥಾಟ್ಸೇ ನಮ್ಮಲ್ಲಿ ಬರುತ್ತೆ. ಬರೀ ನೆಗೆಟಿವ್ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಹೋಗ್ಲಿ, ಆಗ್ಲಿ ಅಥವಾ ಬಿಡ್ಲಿ, ನಾನು ಟ್ರೈ ಮಾಡೋಣ, ನೋಡೋಣ ಅಂತ ನಾವು ಟ್ರೈ ಮಾಡಬೇಕು. ಆದ್ರೆ ಆ ವಿಷಯದಲ್ಲಿ ನಮ್ಗೆ ಏಕಾಗ್ರತೆ ಇರಬೇಕು. ಏಕಾಗ್ರತೆ ಇಲ್ಲದೆ ಅಯ್ಯೋ ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ನನ್ನ ಕೈಲಿ ಆಗಲ್ಲ, ಇದೇ ತರ ಒಂದು ಮನಸ್ಥಿತಿ ಇರುತ್ತೆ. ನಿಮ್ಮ ಒಳಗಡೆ ಒಂದು ಸೂಕ್ತ ಮನಸ್ಸಿರುತ್ತೆ, ಅದು ಬರೀ ಆಗಲ್ಲ 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 ಅನ್ನೋದನ್ನೇ ಕೇಳಿಸ್ಕೊಂಡು ಅದನ್ನೇ ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಆಗ ನೀವು ಯಾವ ಕೆಲಸ ಮಾಡೋದಕ್ಕೋದ್ರೂ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನಿಮ್ಮಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಮೊದಲು ಯಾವ್ದಾದ್ರು ಒಂದು ಕೆಲಸವನ್ನ ಅಥವಾ ಏನೇ ಎಜುಕೇಶನ್ ಇರ್ಬೋದು, ಏನೇ ಇರ್ಬೋದು, ಒಂದು ಒಳ್ಳೆ ಕೆಲಸವನ್ನ ಶುರು ಮಾಡ್ತಿದ್ದೀರಾ ಅಂದ್ರೆ ಇದನ್ನ ಆಗುತ್ತೆ, ಇದನ್ನ ನಾನು ಮಾಡೇ ಮಾಡ್ತೀನಿ, ಆ ಕೆಪಾಸಿಟಿ ನನಗಿದೆ, ಖಂಡಿತವಾಗ್ಲೂ ನನ್ನ ಒಂದು ಎಫರ್ಟನ್ನು 100% ಎಫರ್ಟನ್ನು ನಾನು ಹಾಕ್ತೀನಿ ಅಂತ ನೀವು ಶುರು ಮಾಡಿ. ಯಾಕೆ ಆ ವಿಷಯದಲ್ಲಿ ನೀವು ಗೆಲ್ಲಲ್ಲ? ಯಾಕೆ ನೀವು ಗುರಿಯನ್ನು ತಲುಪಲ್ಲ? ನೋಡೋಣ. ಇನ್ ಕೇಸ್ ಫೇಲ್ಯೂರ್ ಆಯ್ತಾ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಯ್ಯೋ ಮತ್ತೆ ಟ್ರೈ ಮಾಡ್ತೀನಿ. ತುಂಬಾ ಜನ ಫೇಲ್ ಆಗ್ಬಿಟ್ಟೆ ಅಂತ ಯೋಚನೆ ಮಾಡ್ತಾರೆ, ಒದ್ದಾಡ್ತಾರೆ. ಯಾಕೆ? ಜೀವನದಲ್ಲಿ ಗೆದ್ದಿರೋರು ಬರೀ ಪಾಸ್ ಆಗಿರೋರು ಮಾತ್ರನಾ? ಫೇಲ್ ಆಗಿರೋರು ಜೀವನದಲ್ಲಿ ಗೆದ್ದೇ ಇಲ್ವಾ? ಖಂಡಿತವಾಗ್ಲೂ ಗೆಲ್ತಾರೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಒಂದ್ಸಲ ಫೇಲ್ ಆದ್ರೆ ಏನಂತೆ, ಮತ್ತೆ ನಾನು ಎಕ್ಸಾಮ್ ಬರೀತೀನಿ, ಮತ್ತೆ ನಾನು ಪಾಸ್ ಆಗ್ತೀನಿ, ಮತ್ತೆ ನಾನು ಏನಾದ್ರೂ ಸಾಧನೆ ಮಾಡೇ ಮಾಡ್ತೀನಿ, ನನಗೇನು ಶಕ್ತಿ ಇದೆ, ನನಗೇನು ಬುದ್ಧಿ ಇದೆ, ಆ ಒಂದು ಬುದ್ಧಿಶಕ್ತಿ ಮೇಲೆ ನನ್ನ ಜೀವನವನ್ನ ನಾನು ಮುನ್ನಡೆಸ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ನೀವು ಅಂದ್ಕೊಂಡು ಗುರಿಯನ್ನ ತಲುಪ್ತೀರಾ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಮೋಟಿವೇಶನಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.